ಇಲ್ಲಿ ಈಶ್ವರನಿಗೆ ಶನಿ ಬಿಟ್ಟ ಜಾಗ ಅಂತೆ. ಸೀತೆಯನ್ನು ಅಪಹರಿಸಲು ಮಾರೀಚ ಜಿಂಕೆಯ ವೇಷ ಹಾಕಿ ಬರ್ತಾನೆ. ಅರಳಿ ಮರದಲ್ಲಿ ಶನೇಶ್ವರ ಇತ್ತಂತೆ. ಎಣ್ಣೆ ಬಾಣಲಿಗೆ ಹಾಕಬೇಕು, ಸಣ್ಣ ಬಾಣಲಿ. 7 ಶನಿ ಏನಾದರೂ ಇದ್ದರೆ ಇಲ್ಲಿ ಬನ್ನಿ, ಮುಖ ನೋಡಬೇಕು. ತುದಿ ದೇವರ ಅಭಿಷೇಕಕ್ಕೆ ತೀರ್ಥ ಕೊಂಡೋಗ್ತಾ ಇದ್ದಾರೆ. ರೈಡಿಂಗ್ ಜೋಡಿಗಳು. ಬೆಳಗಿನ ಸಮಯ 10:30 ಆಯಿತು. ನಾವು ಒಂದು ಕಡೆ ಹೋಗ್ತಾ ಇದ್ದೇವೆ. ಎದುರುಗಡೆ ಒಂದು ಬೆದರು ಬೊಮ್ಮೆ ನೋಡ್ಬೋದು, ಕೊಂಡೋಗ್ತಿದ್ದಾರೆ ಒಂದು ಸಣ್ಣ ಆಟೋದಲ್ಲಿ. ಆಟೋ ಪಿಕಪ್ ಅಂತ ಗೊತ್ತಾಗ್ತಿಲ್ಲ. ನೋಡಿ ಹೇಗುಂಟು ಬೆದರು ಬೊಂಬೆ, 2-3 ವೇಷಗಳು ಉಂಟು. ತುಂಬ ಟೈಮ್ ನಂತರ ತೀರ್ಥಹಳ್ಳಿಯಲ್ಲಿ ಮೊಟಲಾಗ್ ಮಾಡ್ತಾ ಇದ್ದೇವೆ. ಕುವೆಂಪು ವೃತ್ತ ತೀರ್ಥಹಳ್ಳಿ, ಅಲ್ಲೇ ರೈಟಿಗೆ ಹೋಗ್ತಾ ಇದ್ದೇವೆ. ಕುಪ್ಪಳ್ಳಿ ರೋಡ್ ಹೋಗ್ತಾ ಇದ್ದೇವೆ. ಇವತ್ತು ಒಂದು ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದು ಮೃಗವಧೆ ಎನ್ನುವ ಖ್ಯಾತಿ ಉಂಟು. ಮೃಗವಧೆ ಅಂತ ಹೇಳಿದ ರಾಮಾಯಣದ ಟೈಮಿನ ಕೆಲವು ಇನ್ಸಿಡೆಂಟ್ ನಡೆದಿದೆ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಾನು ಬರುವಾಗ ತೀರ್ಥಹಳ್ಳಿಯಿಂದ ಗೂಗಲ್ ಮ್ಯಾಪ್ ಹಾಕಿದ್ದು, ಕರೆಕ್ಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ದೇವೆ. ಸಾಧಾರಣ ಒಂದು 10 ಕಿಲೋಮೀಟ್ರ್ ಬಂದೆವು. ಅಲ್ಲಿ 27 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇತ್ತು. ಇನ್ನು 17 ಕಿಲೋಮೀಟ್ರ್ ಉಂಟು. 3 ಕಿಲೋಮೀಟ್ರ್ ಸ್ಲೈಟ್ ರೈಟ್ ಅಂತೇಳಿ ಮ್ಯಾಪಲ್ಲಿ ಉಂಟು. ಹೋಗುವ. ಇನ್ನು ಸ್ವಲ್ಪ ತೋಟದ ಮಧ್ಯೆ ಹೋಗ್ತಾ ಇದ್ದೇವೆ. ಫುಲ್ ಅಡಿಕೆ ತೋಟ. ಇಲ್ಲಿ ಅಡಿಕೆ ಎಲ್ಲ ಜಾಸ್ತಿ ಅಂತಲ್ವ. ಫುಲ್ ತಂಪಾದ ವಾತಾವರಣ, ಫುಲ್ ಕೂಲ್ ಉಂಟು. ಅತ್ತ ಫುಲ್ಲು ಕಾಡು. ಹೈವೇ ಟೈಪ್ ಉಂಟು ರೋಡು, ಸೂಪರ್ ಉಂಟು. ಹೋಗ್ತಾ ಇದ್ದೇವೆ ಮುಂದೆ. ಜಂಕ್ಷನ್ ಉಂಟು. ತೀರ್ಥಹಳ್ಳಿಗೆ ಆಚೆ ಹೋಗೋದು ನೋಡಿ, ಕಟ್ಟೆ ಹಾಕ್ಲು. ಇದರಲ್ಲಿ ಹೋಗಬೇಕು ನಮಗೆ. ಪುನಃ 3.6 ಕಿಲೋಮೀಟ್ರ್ ಆಲ್ಮನೆ. 3.6 ಕಿಲೋಮೀಟ್ರ್ ರೈಟ್ ಹೋಗಬೇಕು. ಇದು ಸ್ವಲ್ಪ ಸಿಂಗಲ್ ರೋಡಿನ ಹಾಗೆ ಕಾಣ್ತದೆ. ಇಲ್ಲೊಂದು ಸಣ್ಣ ಬಸ್ ಸ್ಟ್ಯಾಂಡ್ ಉಂಟು, ಸಣ್ಣ ಒಂದು ಸರ್ಕಲ್ ಟೈಪ್. ಮೃಗವಧೆ 8 ಕಿಲೋಮೀಟ್ರ್, ಷಡ್ಗಾರು 5, ಸಿದ್ದರಮಠ 11, ಮಲ್ಲಂದೂರು 18. ಈ ರಸ್ತೆಯಲ್ಲೇ ಮುಂದುವರಿಬೇಕು. ಈಗ ಫುಲ್ ಚಳಿ 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 ಆಗ್ತದೆ. ನಮ್ಮಲ್ಲಿ ಅದು ಎಷ್ಟು ಹೊತ್ತಿಗೆ ಸೆಕೆ ಸ್ಟಾರ್ಟ್ ಆಗ್ತದೆ, ಬಿಸಿಲು. ಇಲ್ಲಿ ಅತ್ತ ಇತ್ತ ಫುಲ್ಲು ಕಾಡು, ಫುಲ್ ಚಳಿ. ನಾನು ಜಾಕೆಟ್ ಮರೆತು ಬಂದೆ, ಜಾಕೆಟ್ ಬೇಕಿತ್ತಂತ ಅನಿಸ್ತಾ ಉಂಟು ಈಗ. ಶ್ರೀ ಮಾರೀಚ ಮೃಗವಧಾ ಕ್ಷೇತ್ರ, ಶ್ರೀ ಕ್ಷೇತ್ರ ಮೃಗವಧೆ. ರಾಮಾಯಣದ ಕಾಲದಲ್ಲಿ ಸೀತೆಯನ್ನು ಅಪಹರಿಸಲು ಮಾರೀಚ ಜಿಂಕೆಯ ವೇಷ ಹಾಕಿ ಬರ್ತಾನೆ. ಮಾರೀಚ ಎಂಬ ರಾಕ್ಷಸ. ಅಷ್ಟರಲ್ಲಿ ಸೀತೆ ಹತ್ರ ಅವರು ಸೀತೆ ಜಿಂಕೆ ಬೇಕು ಬೇಕು ಅಂತೇಳಿ. ಲಕ್ಷ್ಮಣನಲ್ಲಿ ಹೇಳ್ತಾಳೆ ಜಿಂಕೆ ಬೇಕು ಅಂತೇಳಿ. ಲಕ್ಷ್ಮಣ ರೇಖೆ, ಇದರಿಂದ ಆಚೆ ಬರಬಾರ್ದು ಅಂತ ಹೇಳಿ ಜಿಂಕೆಯನ್ನು ಅಟ್ಟಿಸ್ತಾ ಹೋಗ್ತದೆ. ಜಿಂಕೆ ಹೋಗಿ 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 ಕಾಡಲ್ಲಿ ಹೋಗ್ತದೆ, ಹೋಗಿ ಸಿಕ್ಕುವುದೇ ಇಲ್ಲ. ಹೋಗಿ ಒಂದು ಪ್ಲೇಸಲ್ಲಿ ಲಕ್ಷ್ಮಣ ಜಿಂಕೆಯನ್ನು ವಧೆ ಮಾಡ್ತಾನೆ, ಬಾಣ ಬಿಡ್ತಾನೆ. ಆ ಪ್ಲೇಸೇ ಇದು ಮೃಗವಧೆ. ಅದು ನೋಡುವಾಗ ಮಾರೀಚ ರಾಕ್ಷಸ. ಅಷ್ಟೊತ್ತಿಗೆ ರಾವಣ ಬಂದು ಸೀತೆಯನ್ನು ಅಪಹರಿಸಿ ಕೊಂಡೋಗಿ ಆಗ್ತದೆ. ಅಂದರೆ ರಾವಣ ಭಿಕ್ಷುಕ ಅಲ್ಲ, ಬ್ರಾಹ್ಮಣ ವೇಷದಲ್ಲಿ ಏನೋ ಬಂದು ಭಿಕ್ಷೆ ಕೇಳೋದು ಸೀತೆ ಹತ್ರ. ಸೀತೆ ಭಿಕ್ಷೆ ಕೊಡುವಾಗ ಲೈನ್ ಕಳೆದು ಈಚೆ ಬಂದು ಕೊಡಬೇಕು ಏನೋ ಹೇಳಿ ಕತೆ ಉಂಟು. ಅದು ತುಂಬ. ಸೀತೆ ಅದರ ಹೊರಗಡೆ ಬರ್ತಾಳೆ, ರಾವಣ ಅಪಹರಣ ಮಾಡ್ತಾಳೆ. ಆ ಮಲ್ಲಿಕಾರ್ಜುನ ದೇವಸ್ಥಾನದ ಸ್ವಲ್ಪ ಹಿಂದುಗಡೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಉಂಟು. ಅಲ್ಲಿಗೆ ಫಸ್ಟ್ ಹೋಗಬೇಕಂತೆ, ಮತ್ತೆ ಆ ದೇವಸ್ಥಾನಕ್ಕೆ ಹೋಗಬೇಕಂತೆ. ಹಾಗೆ ಅಲ್ಲ, ಫಸ್ಟಿಗೆ ಇಲ್ಲಿ ಹೋಗಬೇಕು, ಮತ್ತು ಅಲ್ಲಿಗೆ ಇಲ್ಲಿ ಹೋಗಿ ಶೈನಿಗೆ ಈಗ ಕುಂಭರಾಶಿ.
7 ಶನಿ ಸಹ ನಡೀತಾ ಉಂಟು. ಹಾಗಾಗಿ ಇಲ್ಲಿಗೆ ಹೋಗಿ ಹೋಗಿ ಸಣ್ಣ ಒಂದು ಸೇವೆ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಲ್ವಾ. ಇಲ್ಲಿ ಒಂದು ಸೇವೆ ಉಂಟು, ದೀಪ ಹಚ್ಚುವ ಸೇವೆ ಅಂತ ಹೇಳಿದರೆ ಎಣ್ಣೆ ಕೊಡ್ತಾರೆ, ಮತ್ತು ಅದು ಎಣ್ಣೆ ತಗೊಂಡು ಬರಬೇಕು. ಇದೊಂದು ಎಳ್ಳಿನ ಥರ ಕಟ್ಟಿದ್ದಾರೆ ಕಪ್ಪು ಕಲ್ಲರಲ್ಲಿ, ಕಟ್ ಮಾಡಬೇಕದು. ಎಣ್ಣೆ ಹಾಕಬೇಕು ಅದಕ್ಕೆ. ಹಾಂ ಹಾಂ ಹಾಂ, ಎಣ್ಣೆ ಇಲ್ಲಿಗ ಅದು ಹಚ್ಚೋದು ಹೇಗೆ, ಅದು ಹೇಗೆ ಹಚ್ಚೋದು? ಅದಕ್ಕೆ ಹಾಕು ಹೇಳ್ತೇನೆ. ಎಣ್ಣೆ ಇದಕ್ಕ ಅದು ಕಪ್ಪು. ಹಾಂ ಹಾಂ, ಎಣ್ಣೆ ಹಾಕಿ ಮುಖ ನೋಡಬೇಕು. ಎಣ್ಣೆ ಬಾಣಲಿಗೆ ಹಾಕಬೇಕು, ಸಣ್ಣ ಬಾಣಲಿ, ಮತ್ತು ಮುಖ ನೋಡಬೇಕು. ಆಯಿತು. ತುದಿ 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 ಅಲ್ಲಿ ಅಲ್ಲಿ ಇಡಬೇಕಾ? पूरे एक ಒಲ್ಲಿ ಕೋರ್ಕ ತೆಲ್ಲರು ಒಲ್ಲಿ ಕೋರು ತಕ್ಕ ಟಚ್ ಕರಿ ದೊತ್ತ. ಇದೊಂದು ಇಲ್ಲಿದ್ದು ಸ್ಪೆಷಲ್ ಸೇವೆ. ಎಲ್ಲ ನೆಗೆಟಿವ್ ವೈಬ್ರೇಷನ್ ಹೋಗ್ತದಂತೆ. ಇಲ್ಲಿ ಅರ್ಚಕರಾದ ಸಂದೇಶ್ ಅವರು ಕೆಲವು ಮಾಹಿತಿ ಹೇಳ್ತಾ ಇದ್ದಾರೆ. ಇಲ್ಲಿ ಈಶ್ವರನಿಗೆ ಶನಿ ಬಿಟ್ಟ ಜಾಗ ಅಂತೆ ಅಲ್ವಾ ಭಟ್ರೆ? ಈಶ್ವರನಿಗೆ ಶನಿ ಹಿಡಿದಿತ್ತು, ಈ ಪ್ಲೇಸ್ ಅಲ್ಲಿ ಬಿಟ್ಟದ್ದು. ಹಾಗಾಗಿ ವಿಶೇಷ ಶಿವನ ಸಾನ್ನಿಧ್ಯ. ಅದೇ ರೀತಿ ಶನೇಶ್ವರನ ಎದುರುಗಡೆ ಶಂಕರೇಶ್ವರ ಸಾನ್ನಿಧ್ಯ ಎಲ್ಲೂ ಇಲ್ಲ. ಅಲ್ಲಿಗೆ ಸಹ ಈಗ ಹೋಗುವ, ಎದುರುಗಡೆ ತೋರಿಸಿ. ಅದು ಈಶ್ವರನ ಸಾನ್ನಿಧ್ಯ ಅಲ್ವಾ? ಶಂಕರೇಶ್ವರ. ಅದೇ ರೀತಿಯಲ್ಲಿ ಶನೇಶ್ವರ ಎದುರು ಬದುರು. ಮತ್ತೆ ಇದು ಅತ್ಯಂತ ಪ್ರಾಚೀನ ಅಂತೆ, ಮೃಗವಧೆಗಿಂತ ಸಹ ಪ್ರಾಚೀನ. ಹೌದು, ಹಾಗೆ ಅಲ್ಲಿ ಹೋಗಿ ಬರೋ. ಈಗ ಶನೇಶ್ವರ ಇಲ್ಲಿ ಮರದಲ್ಲಿದ್ದಲ್ವಾ? ಮರದಲ್ಲಿದ್ದ. ಆ ನಂತರದಲ್ಲಿ ಹೊರಗೆ ಇದು ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರತಿಷ್ಠಾಪನೆ ಮಾಡಿರೋ. ಅರಳಿ ಮರದಲ್ಲಿ ಶನೇಶ್ವರ ಇತ್ತಂತೆ, ಅದನ್ನು ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಇತಿಹಾಸ ಉಂಟು ಈ ಜಾಗಕ್ಕೆ. ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಕಾರಣಿಕದ ಜಾಗ. 7 ಶನಿ ಏನಾದರೂ ಇದ್ರೆ ಇಲ್ಲಿ ಬನ್ನಿ ಅಲ್ವಾ, ಎಲ್ಲದಕ್ಕೂ ಪರಿಹಾರ ಆಗ್ತದೆ, ಬಿಡುಗಡೆ ಆಗ್ತದೆ ಅಂತ ನೋಡಿ, ಅಷ್ಟು ಹೇಳ್ತಾರೆ. ಮತ್ತೆ ಇನ್ನೊಂದು ಭಟ್ರೆ, ಇಲ್ಲಿಂದ ಹೋಗುವಾಗ ಹಿಂದೆ ತಿರುಗಿ ಹೋಗಬಾರ್ದು. ಇಲ್ಲ, ಇಲ್ಲಿ ಹೌದು ಅದಿರುವಂಥದ್ದು ಹೌದು. ಇಲ್ಲಿ ದರ್ಶನ ಮಾಡಿ, ಅಲ್ಲಿ ದರ್ಶನ ಮಾಡಿದರೆ ಅಲ್ಲಿ ಕೆಳಗೆ ಮಲ್ಲಿಕಾರ್ಜುನಲ್ಲಿ ತೀರ್ಥ ಸ್ನಾನ ಮಾಡಿದರೆ ದೋಷ ಪರಿಹಾರ ಆಗುತ್ತೆ. ಹೋಗುವಾಗ ಮತ್ತೆ ಇದು ತಿರುಗಿ ನೋಡಬಾರ್ದು ಅಂತೇಳಿ ಒಂದು ಇದು ಉಂಟು, ಎಂತ ಪ್ರತೀತಿ ಉಂಟು. ಹೋಗುವಾಗ ಈಚೆ ಹಿಂದೆ ತಿರುಗಿ ಹೋಗಬಾರ್ದು ಅಂತ. ಹಿಂದೆ ತಿರುಗಿದ್ರೆ ಪುನಃ ಶನಿ ಬೆನ್ನಡಿತಾನೆ ಅಂತೇಳಿ. ಹಾಗೆ ದಯವಿಟ್ಟು ಇಲ್ಲಿ ಬಂದರೆ ಹೋಗುವಾಗ ಹಿಂದೆ ತಿರುಗಿ ನೋಡಬೇಡಿ, ಸೀದಾ ಹೋಗುದು ಅಲ್ವಾ. ಅಲ್ಲಿ ಒಂದು ಹೋಗಿ ತೋರಿಸುವ ಆ ದೇವಸ್ಥಾನ. ಥ್ಯಾಂಕ್ ಯು.
ಎದುರು ಬದುರು ಇರುವ ದೇವಸ್ಥಾನ ಈಶ್ವರನ ದೇವಸ್ಥಾನ, ಎದುರುಗಡೆ ಶನೇಶ್ವರನ ದೇವಸ್ಥಾನ. ಇದು ಈಶ್ವರ, ಅಲ್ಲಿ ಶನೇಶ್ವರ, ಶಿವಗೆ ಶನಿ ಬಿಟ್ಟಿದ್ದ ಜಾಗ ಇದು. ಶನಿ ಹಿಡಿದಿರುತ್ತೆ ಶಿವಗೆ, ಅದನ್ನು ಬಿಟ್ಟಿದ್ದ ಜಾಗ ಇದು. ಪಾರ್ವತಿ ತಪಸ್ಸು ಮಾಡಿದ ಜಾಗ ಇದು. ಇಲ್ಲದೆ ಬೆಳಿಗ್ಗೆ ಆಗುವಾಗೆ ನಾನು ಈಶ್ವರ ಇದು ಮಾಡೋದು ಬರೋದಿಲ್ಲ, ಅಗ್ನಿ ಸಮಾಧಿ ಮಾಡ್ತೀನಿ. ಹಾಗಾಗಿ ಎಷ್ಟೊತ್ತಿಗೆ ಈಶ್ವರ ಪ್ರಶಸ್ತಿ ಆಗ್ತದೆ. ಪಾರ್ವತಿ ತಪಸ್ಸು ಮಾಡಿದ ಜಾಗ ಇದು. ಮತ್ತೆ ಈಶ್ವರ ಪ್ರತ್ಯಕ್ಷ ತಪಸ್ಸಿಗೆ ಮೆಚ್ಚಿ ಹಾಂ, ಈಶ್ವರ ಪ್ರತ್ಯಕ್ಷ. ಅದಕ್ಕಾಗಿ ಶನೇಶ್ವರನ ಹತ್ರ ಹೋಗಿ ಶಿವನ ಹತ್ರ ಬಂದು ಕೆಳಗಡೆ ಮಲ್ಲಿಕಾರ್ಜುನ ದೇವಸ್ಥಾನ ಹೋಗಬೇಕು. ಅದೇ ಫಸ್ಟಿಗೆ ಇಲ್ಲಿಗೆ ಬರಬೇಕು. ಹಾಂ, ಅಲ್ಲಿ ಶನೇಶ್ವರ ಬಂದು ಅಲ್ಲಿ ಕೈ ಮುಗಿದಾರು ಇಲ್ಲಿ ಬಂದು ಕೈ ಮುಗಿದು ಕೆಳಗೆ ಹೋಗ್ಬೇಕು. ಸೇವೆ ಏನೋ ಮಾಡೋದಿಲ್ಲ ಅಂತ ತೊಂದರೆ ಪುನಃ ಮತ್ತೆ ಇಲ್ಲಿ ಬರಬಾರ್ದು. ರಿಟರ್ನ್ ಹೋಗೋಕೆ ಇಲ್ಲಿ ಇಲ್ಲ, ಬರಲ್ಲ. ಇಲ್ಲಿ ಪೂಜೆ ಆಗಿದೆ, ಕೆಳಗಡೆ ಪೂಜೆ ಆಗೋದಿಲ್ಲ. ಮುಂಚೆ ಶನೇಶ್ವರ ಪೂಜೆ ಆಗಿ ಆದಮೇಲೆ ಅಲ್ಲಿ 11:30 ಶುರು ಮಾಡ್ತಾರೆ. ಫಸ್ಟ್ ಶನೇಶ್ವರನಿಗೆ ಪೂಜೆ, ಹೌದು. ಮತ್ತೆ ಈಶ್ವರನಿಗೆ. ಈಶ್ವರ ಶನಿ ಯಾರು ಬಿಡ್ಲಿಲ್ಲ ಅಂತ ಹೇಳ್ತಾರಲ್ವ, ಈಶ್ವರನಿಗೂ ಬಿಡ್ಲಿಲ್ಲ. ಈಶ್ವರನ ಹಿಡಿದಿತ್ತು. ಹಿಡಿದಿತ್ತು. ಅದಕ್ಕೆ ಪಾರ್ವತಿ ತಪಸ್ಸು ಮಾಡಿ ಹಾ, ಬೆಳಿಗ್ಗೆ ಆಗೋವರೆಗೆ ನಾನು ಬರುತ್ತೆ ಶಿವ ಇದು ಆಗೋದಿಲ್ಲ, ನಾನು ಅಗ್ನಿ ಇದು ಆಗ್ತೀನಿ ಅಂತ. ಅಷ್ಟೊತ್ತಿಗೆ ಶಿವ ಪ್ರತಿಷ್ಠೆ ಆಗ್ತಾನೆ ಅಲ್ಲಿ, ಅದೇ ಜಾಗ. ಇಲ್ಲ, ಅಷ್ಟು ಪವರ್ಫುಲ್ ಜಾಗ, ಅಷ್ಟು ಕಾರಣಿಕದ ಜಾಗ. A few moments later. ಮಲ್ಲಿಕಾರ್ಜುನ ಟೆಂಪಲ್ನ ಹೊರಗಡೆ ಇದ್ದೇವೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗುವಲ್ಲ, ದೇವಸ್ಥಾನ ಹಿಂಭಾಗದಲ್ಲಿದ್ದೇವೆ. ಫುಲ್ಲು ಕಲ್ಲಲ್ಲಿ ಕಟ್ಟಿದ್ದಾರೆ. ಬಹಳ ಓಲ್ಡ್ ಟೆಂಪಲ್. ಕೆಳಗಡೆ ಸಣ್ಣ ಒಂದು ತೊರೆ ಉಂಟು, ಹೋಗ್ತಾ ಇದ್ದೇವೆ ಅಲ್ಲಿ. ಈ ಜಾಗದಲ್ಲಿ ಬಟ್ಟೆ ತೊಳೆದು ಸ್ನಾನ ಮಾಡೋದು ನಿಷೇಧಿಸಲಾಗಿದೆ. ದೇವರ ಅಭಿಷೇಕ ಕೊಂಡೋಗೋ ನೀರು ಇಲ್ಲಿಂದ ಇರ್ಬೋದು. ಇಲ್ಲೊಂದು ಸಣ್ಣ ಬಾವಿ ಉಂಟು, ದೇವರ ಅಭಿಷೇಕಕ್ಕೆ ತೀರ್ಥ ಕೊಂಡೋಗ್ತಾ ಇದ್ದಾರೆ. ಹೋಗುವ. ಅದೇ ರೀತಿ ರಾಮಾಯಣದ ಕತೆ ನಾನು ಹೇಳಿದ್ದಲ್ಲ ನೋಡಿ, ರಾಮ ಲಕ್ಷ್ಮಣ ಸೀತೆ, ಜಿಂಕೆಯನ್ನು ಲಕ್ಷ್ಮಣ ಬೆನ್ನಟ್ಟುತ್ತಾ ಹೋಗ್ತಾನೆ. ಲಕ್ಷ್ಮಣನಿಂದ ತಪ್ಪಿಸಿಕೊಂಡು ನೋಡಿ ಒಂದು ಬಿಲ್ಲು ಹೊಡಿತಾನೆ ಲಕ್ಷ್ಮಣ, ಬಾಣದಿಂದ ಒಂದು ಬಿಲ್ಲು ಹೊಡಿತಾನೆ. ಅದು ಹೋಗಿ ಇದೇ ಜಾಗದಲ್ಲಿ ಬೀಳ್ತದೆ. ಅದೇ ನಮ್ಮ ಮಾರೀಚ ಎಂಬ ರಾಕ್ಷಸ. ಮತ್ತು ಲಕ್ಷ್ಮಣ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ.
ಒಂದು ಶಿವಲಿಂಗ, ಅದೇ ಮಲ್ಲಿಕಾರ್ಜುನ ಸ್ವಾಮಿ, ಅದೇ ಈಗಿನ ಈ ದೇವಸ್ಥಾನ. ಮಕ್ಕಳೇ ಏನು ಎಷ್ಟೇ ಕ್ಲಾಸ್? 4. ನೀನು? ಎಂತ ಅಕ್ಕುಲ್. ಸ್ಕಂದ ಮತ್ತೆ ಅಕೋಲ್. ನೋಡಿ 4. ಒಂದಷ್ಟು ಡೌನ್ ಇದೆ 5. ನಮ್ಮ ಹಿಂದೆಯಿಂದ ಬರ್ತಿದ್ದಾರೆ ನೋಡಿ. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕತೆ ಉಂಟು ಇದರದ್ದು. ನೀವೆಲ್ಲ ನೋಡಿದ ಹಾಗೆ ಒಂದು ಸಾಧಾರಣ ಒಂದು 10:30 ಆಗಿದೆ ಅಂತಲ್ವಾ ಇಲ್ಲಿಂದ ಹೊರಡುವಾಗ. 10:30 ಆಗಿದೆ. 10:30 ಇಲ್ಲಿಂದ ಹೊರಟದ್ದು. ಈಗ ಸಾಧಾರಣ 2 ಗಂಟೆ ಕಳೆಯಿತು. ಫಸ್ಟಿಗೆ ಶನೇಶ್ವರನ ದರ್ಶನ ಮಾಡಬೇಕು. ಶನೇಶ್ವರ ನಂತರ ಅದರ ಎದುರುಗಡೆ ಈಶ್ವರನ್ನು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ, ಅದು 3 ಮಾಡಿದರೆ ಲೈಫಲ್ಲಿ ಬರುವ ಪಂಚಮ ಶನಿ, ಅಷ್ಟಮ ಶನಿ, 7ನೇ ಶನಿ, ಎಲ್ಲ ಟೈಪ್ ಶನಿ ಕಾಟದಿಂದ ಶಾಶ್ವತ ಮುಕ್ತಿ ದೊರೆಯುತ್ತದೆ ಅಂತ ಹೇಳಿದರೆ ಫಸ್ಟಿಗೆ ಶನೇಶ್ವರನ ದರ್ಶನ ಮಾಡಿ, ಅದರ ಎದುರುಗಡೆ ಈಶ್ವರನ ದರ್ಶನ ಮಾಡಿ, ಮತ್ತೆ ಮಲ್ಲಿಕಾರ್ಜುನನ ದರ್ಶನ ಮಾಡಬೇಕು. ಅಲ್ಲಿ ತೀರ್ಥಸ್ನಾನ ಮಾಡಬೇಕಂತೆ. ನಮಗೆ ತೀರ್ಥಸ್ನಾನ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗ್ತದೆ, 1:15 ನಂತರ. ಇದೆಲ್ಲ ನಿಮಗೆ ತೋರಿಸಿದ್ದೇವೆ. ಲೈಫಲ್ಲಿ ಒಮ್ಮೆ ಆದರೂ ಸಹ ತೀರ್ಥಹಳ್ಳಿ ಬಂದರೆ ತುಂಬ ಹತ್ತಿರ, ಒಂದು 25 ಕಿಲೋಮೀಟರ್ ಆಗ್ತದೆ. ಎಲ್ಲರೂ ದರ್ಶನ ಪಡೆಯಿರಿ. ಇವತ್ತು ಮಕರ ಸಂಕ್ರಮಣ, ಹಾಗಾಗಿ ತುಂಬ ಖುಷಿ ಆಗ್ತದೆ. ಒಂದು 3-4 ದೇವಸ್ಥಾನಕ್ಕೆ ಹೋದೆವು. ಇಲ್ಲಿ ರಾಮೇಶ್ವರನಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಇವತ್ತು ಫುಲ್ಲು ಈಗ ಬಂದದಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನಿಸ್ತೇವೆ. ಹೇಗಾಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್.